ಪ್ರಾಣಿಗಳನ್ನು ಆಹಾರವಾಗಿ ಸ್ವೀಕರಿಸುವಂತಹ ಸ್ವಪಚ, ಇಂಥ ಎಲ್ಲರಲ್ಲೂ ಭಗವಂತ ಅಂತರ್ಯಾಮಿಯಾಗಿ ಒಬ್ಬನೇ ಇದ್ದಾನೆ ಅನ್ನೋದನ್ನ ನಾವು ನೋಡಿದ್ದೆವು. ಲಕ್ಷ್ಮೀನಾರಾಯಣರ ಅದು ಇನ್ನೊಂದು ಮುಖದಲ್ಲಿ ವಿಶೇಷವಾಗಿ ದೇವತೆಗಳ ಸಮೂಹವನ್ನೂ ಕೂಡ ಇಲ್ಲಿ ಹೇಳಿದಂತೆ ನಾವು ಹಿಂದಿನ ಪದ್ಯದಲ್ಲಿ ನೋಡಿದ್ದೆವು. ನಾವು 19ನೇದ್ದು ನೋಡಿ ಆಯ್ತಲ್ವಾ. ಯಹೈವತೈರ್ಚ್ಯುತ ಸರ್ಗೋ ಯಶಾಂ ಸಾಮ್ಯಚ್ಯುತಂ ಮನ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಇದರ ಸಾರವನ್ನು ಸ್ವಲ್ಪ ನೋಡಿದ್ದೆವು. ಯಹೈವತೈಹಿ ಜಿತಃ ಸರ್ಗಃ ಯೇಷಾಂ ಮನಃ ಸಾಮ್ಯೇ ಸ್ಥಿತಂ ತೇಷಾಂ ಸರ್ಗಃ ತೈಹಿ ಇಹೈವ ಜಿತಃ. ಯಾಕೆಂದ್ರೆ ಸಮಂ ಬ್ರಹ್ಮ ನಿರ್ದೋಷಂ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಇಲ್ಲೇ ಗೆದ್ದವರು ಯಾರು ಅಂದ್ರೆ ಸೃಷ್ಟಿಯನ್ನು ಒಂದೇ ರೀತಿಯಾಗಿ ಕಂಡವರು. ಭಗವಂತನ ಸೃಷ್ಟಿಯಲ್ಲಿ ಅವನು ಸೇರಿಕೊಂಡ ರೂಪಗಳನ್ನೆಲ್ಲ ಅವನ ರೂಪಗಳಲ್ಲಿ ವೈವಿಧ್ಯವನ್ನ ಕಾಣದೆ ನಿರ್ದೋಷನಾಗಿದ್ದಾನೆ. ನಾಯಿಯಲ್ಲೂ ಭಗವಂತ ಇದ್ದಾನೆ, ಆದ್ರೆ ನಾಯಿಯ ದೋಷ ಭಗವಂತನಿಗಿಲ್ಲ. ಕಳ್ಳನಲ್ಲೂ ಭಗವಂತ ಇದ್ದಾನೆ, ಆದ್ರೆ ಕಳ್ಳನ ದೋಷ ಅವನಲ್ಲಿಲ್ಲ. ಒಬ್ಬ ಋತ್ವಿಜ ಇದ್ದಾನೆ, ಆ ಗುಣದಿಂದಾಗಿ ಭಗವಂತನಿಗೆ ಗುಣ ಬಂದದ್ದಲ್ಲ. ಹೀಗೆ ಯಾವುದೇ ವ್ಯಕ್ತಿಯ ಗುಣ ದೋಷಗಳು ಅದು ಭಗವಂತನಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಭಗವಂತನಲ್ಲಿ ಎಲ್ಲರ ಗುಣವೂ ಇದೆ, ಆದ್ರೆ ಆ ವ್ಯಕ್ತಿಯ ಗುಣ ಅನ್ನೋದು ಭಗವಂತನ ಗುಣ ಆಗಿ ಗಮನಕ್ಕೆ ಬರುವಂತದ್ದಲ್ಲ. ಆ ವ್ಯಕ್ತಿಯ ಗುಣ ಅದು ವ್ಯಕ್ತಿಯದ್ದೇ ಎಕ್ಸ್ಕ್ಲೂಸಿವ್. ಆ ಗುಣ ದೇವರಲ್ಲಿ ಇಲ್ವಲ್ಲ, ದೇವರು ಪರಿಪೂರ್ಣ ಹೇಗಾದ? ಆ ಗುಣ ಇರಬೇಕಾಗಿಲ್ಲ. ಆ ಗುಣದ ಪ್ರಚೋದಕವಾದಂತಹ ಮೂಲ ಗುಣ, ದೋಷವಿಲ್ಲದ ಗುಣ ಭಗವಂತನಲ್ಲಿದೆ. ಈ ಗುಣ ಯಾಕಿಲ್ಲ ಅಂದ್ರೆ ಈ ಗುಣ ಪೂರ್ತಿ ಗುಣ ಅಲ್ಲ, ಇದರಲ್ಲೂ ದೋಷ ಇದೆ. ಹಾಗಾಗಿ ಅವನಲ್ಲಿ ಈ ಗುಣ ಇಲ್ಲ ಅಂತ ಹೇಳುದಷ್ಟೇ ಬಿಟ್ರೆ ಈ ಗುಣ ಇಲ್ಲ. ಈಗ ಹಾಗಾದ್ರೆ ಈ ಗುಣ ಇಲ್ಲ ಅನ್ನೋದಂತೂ ಹೌದಾ ಅಂತ ಹೇಳಿದ್ರೆ, ಗುಣ ಇರುವುದು ಇಲ್ಲದೆ ಇರುವುದು ಸಮಸ್ಯೆ ಅಲ್ಲ, ಆ ಗುಣದ ಮೇಲಿನ ನಿಯಂತ್ರಣ ಇದೆಯೋ ಇಲ್ಲವೋ ಅನ್ನೋದು ಸಮಸ್ಯೆ. ಈಗ ದುಃಖ ದೇವರಲ್ಲಿ ಇಲ್ಲ, ಆದ್ರಿಂದಾಗಿ ದುಃಖ ಅನ್ನೋ ಒಂದು ಗುಣ ಇಲ್ಲ, ಆದ್ರಿಂದಾಗಿ ಅವನನ್ನ ನೀವು ಸರ್ವಗುಣ ಪರಿಪೂರ್ಣ ಅಂತ ಹೇಗೆ ಹೇಳ್ತೀರಿ? ಅವನನ್ನು ಸರ್ವಗುಣ ಪರಿಪೂರ್ಣ ಅಂತ ಹೇಳಿದ್ದು ಸರ್ವ ಸದ್ಗುಣ ಪರಿಪೂರ್ಣ ಅಂತ ಹೇಳಿದ್ದು ಹೊರತು ಸರ್ವ ದುಃಖಕರವಾದ ಗುಣಗಳನ್ನೆಲ್ಲ ಗುಣ ಅಂತ ಲೆಕ್ಕಕ್ಕೆ ತಗೊಂಡೇ ಇಲ್ಲ. ನಮ್ಮಲ್ಲಿರುವ ಗುಣಗಳು ಹಾಗೆಯೇ. ನಾರಾಯಣ ನಮ್ಮಲ್ಲಿರುವ ಗುಣಗಳು ಕೂಡ ಅದು ದೋಷದಿಂದ ಕೂಡಿದ ಗುಣಗಳಾದ್ರಿಂದ ಭಗವಂತನಲ್ಲಿ ಅಂತಹ ಗುಣಗಳನ್ನ ಶಾಸ್ತ್ರಗಳು ಉಲ್ಲೇಖ ಮಾಡುವುದಿಲ್ಲ. ಹಾಗಾಗಿ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ ಅನ್ನುವ ಮಾತು ಗುಣವಂತಿಕೆ. ಯಾಕೆಂದ್ರೆ ಗುಣ ಬ್ರಹ್ಮ ಶಬ್ದಕ್ಕರ್ಥವೇ ಬೃಹಂತೋ ಹಿ ಅಸ್ಮಿನ್ ಗುಣ, ಸದ್ಗುಣಗಳ ರಾಶಿ ಇವನಾದ್ರಿಂದಾಗ ಅವನನ್ನ ಬ್ರಹ್ಮ ಅಂತ ಶಬ್ದದಿಂದ ಕರೀತಾರೆ. ಅದರಿಂದಾಗಿ ಸಮದರ್ಶನದ ಫಲ ಏನು, ಸಮದರ್ಶನದ ವೈಶಿಷ್ಟ್ಯ ಏನು ಅಂತ ಈ ಪದ್ಯದಲ್ಲಿ ಹಿಂದೆ ಹೇಳಿದ್ದಾಯ್ತು. ಅದರ ವಿಸ್ತಾರವನ್ನ ಮತ್ತೆ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟು ಒಂದ್ಸರ್ತಿ ಆ ಪದ್ಯವನ್ನು ನೋಡುದಾದ್ರೆ, ಯೇಷಾಂ ಯಾರ ಮನಃ ಅಂತಃಕರಣವು ಸಾಮ್ಯೇ ಭಗವಂತನ ಸರ್ವರೂಪಗಳಲ್ಲೂ ಸಮತ್ವವನ್ನ ಸ್ಥಿರವಾಗಿ ಇದೆ ಅಂತ, ತೈಹಿ ಆ ಸಜ್ಜನದಿಂದ, ಇಹೈವ ಇಲ್ಲೇ ಆ ರೀತಿಯಲ್ಲೇ ಭಗವಂತನನ್ನ ಕಂಡು ಬದುಕಿ, ಸರ್ಗಃ ಈ ಬದುಕಿನಲ್ಲೇ ಸರ್ಗಃ ಸಂಸಾರವು ಗೆಲ್ಲಲ್ಪಟ್ಟಿತು. ಅಂದ್ರೆ ಅವರು ಆತರ ಗೆಲ್ಲುವುದಕ್ಕೆ ಸಮರ್ಥರಾಗ್ತಾರೆ. ಆಮೇಲೆ ನಿರ್ದೋಷಂ ದೋಷವಿಲ್ಲದಂತಹ ಸಮಂ ಎಲ್ಲ ರೂಪಗಳಲ್ಲಿರುವ ಸಾಮ್ಯವನ್ನು, ಬ್ರಹ್ಮ ಒಂದೇ ಎಲ್ಲದರಲ್ಲೂ ಸಮವಾಗಿರುವಂಥದ್ದು. ತಸ್ಮಾತ್ ಈ ಕಾರಣದಿಂದ, ತೇ ಆ ಸಮತ್ವದ ಉಪಾಸಕರು ಬ್ರಹ್ಮಣಿ ಪರಮಾತ್ಮನಲ್ಲಿ ಸ್ಥಿತಾಃ ನೆಲೆಗೊಂಡಿದ್ದಾರೆ. ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಮುಂದಿನ ಶ್ಲೋಕ.
ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢಃ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ, ಪ್ರಿಯಂ ಹಿತವಾದದ್ದನ್ನು ಪ್ರಾಪ್ಯ ಹೊಂದಿ, ನ ಪ್ರಹೃಷ್ಯೇತ್ ತುಂಬ ಆನಂದಕ್ಕೆ ಒಳಗಾಗುವುದಿಲ್ಲ, ನೋದ್ವಿಜೇತ್ ಪ್ರಾಪ್ಯ ಚ ಅಪ್ರಿಯಂ ಯಾರು ಬೆಳೀತಾನೆ ಅಂದ್ರೆ, ಯಾರು ಪರಮಾತ್ಮನಿಗೆ ಮೆಚ್ಚುಗೆಯವನಾಗ್ತಾನೆ ಅಂದ್ರೆ ತನಗೆ ಯಾವ ಅಂಶದಲ್ಲೂ ಹೊಂದುವುದೇ ಇಲ್ಲ. ಅದು ಅಂಥ ವ್ಯಕ್ತಿಯನ್ನು ಕೂಡ ಅಗೌರವದಿಂದ ಕಾಣದೆ, ಅದರ ಬಗ್ಗೆ ಉದ್ವೇಗಗೊಳ್ಳದೆ, ಅದರ ನೋದ್ವಿಜೇತ್, ಉದ್ವಿಜೇತ್ ಅಂದ್ರೆ ಉದ್ವೇಗಗೊಳ್ಳುವುದು, ನೋದ್ವಿಜೇತ್ ಯಾರು ಉದ್ವೇಗಗೊಳ್ಳುವುದಿಲ್ವೋ, ತನಗೆ ಅಪ್ರಿಯವಾದದ್ದು ಬಂತು ಅನ್ನುವ ಕಾರಣಕ್ಕಾಗಿ ಆ ಕೆಲಸದ ಮೇಲೆ, ಆ ಕೆಲಸವನ್ನು ತಾಗಿಸಿದವರ ಮೇಲೆ, ಆ ಕೆಲಸಕ್ಕಾಗಿ ನಮ್ಮನ್ನು ಒತ್ತಡ ಹೇರಿದವರ ಮೇಲೆ ಯಾರ ವಿಷಯದಲ್ಲೂ ಉದ್ವೇಗಕ್ಕೆ ಒಳಗಾಗದೆ ಸ್ಥಿರ ಬುದ್ಧಿ. ಇದು ನಮ್ಮ ನಿಯಂತ್ರಣದಿಂದ ನಾವು ಬೇಕು ಅಂತ ಕೈಯಾರೆ ತಂದುಕೊಂಡದ್ದಲ್ಲ, ಅದು ಇನ್ಯಾರೋ ನಮ್ಮ ತಲೆ ಮೇಲೆ ಎತ್ತಿ ಹಾಕಿದ್ದು ಅಲ್ಲ. ಮತ್ತೆ ಅದು ಕೇವಲ ಒಂದೊಂದು ಸರ್ತಿ ಸೋಲಿನ ಪರಿಣಾಮವಾಗಿ ಹೀಗೆ ಇರ್ಬೇಕೋ ಏನೋ ಅದಕ್ಕೆ ಇದ್ದೀವಿ, ಅಲ್ಲ. ಅಸಮ್ಮೂಢ ಅಂದ್ರೆ ತನಗೆ ಅದನ್ನ ವಿರೋಧಿಸುವ, ತನಗೆ ಅದನ್ನ ಧಿಕ್ಕರಿಸುವ ಸಾಮರ್ಥ್ಯ ಇದ್ದಾಗಲೂ ಕೂಡ ಅದು ಧಿಕ್ಕರಿಸಿದ್ರೆ ಪರಿಹಾರ ಆಗುದಿಲ್ಲ ಅಂತ ಗೊತ್ತಾದಾಗ ಸಹಜವಾಗಿ ಆ ಕೆಲಸ ಈಗ ಹೊಟ್ಟೆಯನ್ನು ಹೊರೀತಾ ಇದೆ, ಆ ಕೆಲಸ ಹೊಟ್ಟೆಗೆ ಅನ್ನವನ್ನು ನೀಡ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಆ ಕಾರ್ಯದಲ್ಲಿ ಸುಮ್ಮನೆ ತೊಡಗಿ ಅದರಿಂದ ಆಚೆಗೆ ಬರ್ಲಿಕ್ಕೆ ಬೇಕಿರುವಂತಹ, ಆ ಚೌಕಟ್ಟಿನಿಂದ ಪಾರಾಗ್ಲಿಕ್ಕೆ ಬರುವಂತಹ ಮನಸ್ಥಿತಿಯಲ್ಲಿ ಸ್ಥಿರವಾಗಿ ಯಾರು ಇರ್ತಾನೋ ಅವನು ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ. ಅವನು ನಿಜವಾಗಿಯೂ ಬ್ರಹ್ಮವಿತ್, ಸತ್ಯವನ್ನು ತಿಳಿದಿದ್ದಾನೆ, ದೊಡ್ಡದನ್ನು ಅರಿತಿದ್ದಾನೆ, ಉತ್ತಮವಾದದ್ದನ್ನು ಪಡೆಯುತ್ತಾನೆ. ವಿತ್ ಶಬ್ದಕ್ಕೆ ಎಷ್ಟರ್ಥವೋ ಅಷ್ಟು ಶಬ್ದ ತಗೋಬಹುದು. ವಿತ್ ಅನ್ನೋ ಶಬ್ದ ಅದು ವಿಧ ಜ್ಞಾನೇ, ವಿಧ ಸತ್ತಾಯಾಮ್, ವಿಧ ಲಾಭೆ ಎಲ್ಲ ಅರ್ಥದಲ್ಲಿದೆ. ಅಷ್ಟೂ ಅಂಶದಲ್ಲಿ ಬ್ರಹ್ಮವಿದ್ದಾನೆ ಅನ್ನುವ ತಿಳುವಳಿಕೆ ಉಳ್ಳವನು, ಬ್ರಹ್ಮನನ್ನು ಚೆನ್ನಾಗಿ ಯಾತರವನು, ಹೇಗಿನವನು, ಎಷ್ಟರವನು ಅಂತ ಅವನ ಮಟ್ಟಿಗೆ ತಕ್ಕಷ್ಟು ತಿಳಿದವನು, ಬ್ರಹ್ಮದ ಅನುಭವವನ್ನು ಪಡೆದವನು ಬ್ರಹ್ಮನಿಷ್ಠಿತ, ಬ್ರಹ್ಮನಲ್ಲೇ ನೆಲೆ ನಿಂತವನಾಗಿ ಕಾಣ್ತಾನೆ ಅಂತ. ಹೀಗೆ ಆ ಪರಮಾತ್ಮನ ಗುಣವೈಷಮ್ಯದ ಅಂಶದಲ್ಲಿ ಆತನಿಗೆ ದೇವರಲ್ಲೂ ಗುಣ ಇದೆಯಾ, ದೇವರಲ್ಲಿ ಗುಣ ಇದೆ ಅಂದ್ರೆ ದೇವರಲ್ಲಿ ವೈಷಮ್ಯ ಇರಬೇಕು ಅಂತ ಹೀಗೆಲ್ಲ ಹುಚ್ಚು ಲಾಜಿಕ್ ಮಾಡದೆ ನಮ್ಗೆ ಮಾತ್ರ ಕಷ್ಟ ಕೊಡ್ತಾನೆ, ಅವರಿಗೆಲ್ಲ ಸುಖವಾಗಿಟ್ಟಿದ್ದಾನೆ, ಆ ವರ್ಗದವರೆಲ್ಲ ಆನಂದವಾಗಿದ್ದಾರೆ, ಅವ್ರಿಗೆ ಬೇಕಾದವ್ರು ಮಾಡ್ಕೊಂಡಿದ್ದಾರೆ, ಈ ವರ್ಗದವರಿಗೆ ಅನ್ಯಾಯ ಆಗಿದೆ, ಅದನ್ನ ಇವರೇ ಮಾಡಿ ಹೀಗೆ ಅನ್ಯಾಯವನ್ನು ಮಾಡಿದ್ರಿಂದಾಗಿ ಅವರ ಅಂದ್ರೆ ಲೌಕಿಕವಾಗಿ ತಪ್ಪಿತಸ್ಥರನ್ನು ಶಿಕ್ಷಿಸುವುದು ಕರೆಕ್ಟು, ಆದ್ರೆ ಅದನ್ನ ತೀರಾ ಅಂತರಂಗಕ್ಕೆ ತಗೊಂಡು ಹೋಗುವುದು ತಪ್ಪು. ಅಷ್ಟೇ ವಿಷಯವನ್ನು ಹೇಳ್ತಾ ಇರೋದು. ಹಾಗಾದ್ರೆ ಈಗ ಲೋಕದಲ್ಲಿ ಕಳ್ಳಕಾಕರಿಗೆ ಇವರಿಗೆಲ್ಲ ಶಿಕ್ಷೆನೆ ಕೊಡಬಾರ್ದ ಅಂದ್ರೆ ಖಂಡಿತ ಶಿಕ್ಷೆ ಕೊಡ್ಬೇಕು. ಆದ್ರೆ ಶಿಕ್ಷೆ ಕೊಡುವಾಗ ಅವ್ರ ಮೇಲೆ ದ್ವೇಷದಿಂದಲೋ ಅಥವಾ ನಮ್ಮವರನ್ನು ವ್ಯಾಮೋಹದಿಂದಲೋ ಅವರನ್ನು ಬಿಟ್ಟು ಬಿಡುವಂತಹ ಒಂದು ಅನ್ಯಾಯ ಏನ್ ನಡೀತಾ ಇದೆ, ಇದು ತಪ್ಪು ಅಂತ ಕೃಷ್ಣ ಈ ಮಾತಿನಲ್ಲಿ ಹೇಳಲಿಕ್ಕೆ ಹೊರಟದ್ದು. ಹಾಗಾದ್ರೆ ಇದೇನ್ ಹೇಳಲಿಕ್ಕೆ ಹೊರಡ್ತು ಅನ್ನೋದನ್ನ ಸನ್ಯಾಸ ಮತ್ತು ಕರ್ಮಯೋಗ ಒಂದು ಮುಖ್ಯ ಭಾಗ, ಮತ್ತು ಜ್ಞಾನಯೋಗ, ಇದೆಲ್ಲ ಮಿಕ್ಸ್ ಆದ್ರೆ ಏನಾಗುತ್ತೆ ಅನ್ನೋದನ್ನ ಈ ಅಧ್ಯಾಯದ ಕೊನೆಯ ತನಕ ಮುಂದೆ ಅಧ್ಯಾಯ ಶೇಷೇಣ ಇನ್ನು ಮುಂದಿನ ಸಾಲುಗಳಲ್ಲೆಲ್ಲ ಇದರ ಒಟ್ಟು ಸಾರವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಸನ್ಯಾಸ ಯೋಗ ಜ್ಞಾನಾನಿ, ಸನ್ಯಾಸ ಯೋಗ ಮತ್ತು ಜ್ಞಾನ ಅಂದ್ರೆ ಕರ್ಮಯೋಗ ಮತ್ತು ಜ್ಞಾನ, ಇದನ್ನು ಮಿಕ್ಸ್ ಮಾಡಿ ಪ್ರಪಂಚಯತಿ ಅಧ್ಯಾಯ ಶೇಷೇಣ ಮುಂದಿನ ಸಾಲಿನಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ ನಮಗೀಗ
ಹೇಳಿದ ಪ್ರಧಾನವಾದ ಅಂಶ ನೋದ್ವಿಜೇತ್ ಪ್ರಾಪ್ಯ ಚ ಅಪ್ರಿಯಂ ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ. ಪ್ರಿಯ ಅಂದ್ರೆ ಈಗ ಯಾರಿಗೊಬ್ರಿಗೆ ಸಿಹಿ ಇಷ್ಟ ಅಂದ್ರೆ ಸಿಹಿ ಪ್ರಿಯ. ಇನ್ಯಾರು ಕೆಲವರಿಗೆ ಹಾಗಲಕಾಯಿ ಇಷ್ಟ ಅಂತಂದಾಗ ಹಾಗಲಕಾಯಿ ಅನ್ನೋದು ಕಹಿ, ಕಹಿಯೇ ಪ್ರಿಯ ಆಗಿರ್ಬೋದು, ಹೇಳಲಿಕ್ಕೆ ಬರಲ್ಲ. ದೇಹದಲ್ಲಿ ಆಗ್ಲೇ ಸಕ್ಕರೆ ಇದ್ದವರಿಗೆ ಸಿಹಿ ಪದಾರ್ಥ ಅನ್ನೋದು ಕಹಿ. ಆರೋಗ್ಯಯುತವಾಗಿ ನಾಲಿಗೆಗೂ ಆ ಕಹಿಯ ರುಚಿಯನ್ನ ಅಭ್ಯಾಸ ಮಾಡಿಕೊಂಡವರು ಸಿಹಿಯ ಹಾಗೇನೆ ಕಹಿಯನ್ನು ಇಷ್ಟಪಟ್ಟು ಊಟ ಮಾಡ್ತಾರೆ. ಅದರಲ್ಲಿ ನೀವು ಕಹಿ ಸಿಹಿ ಅನ್ನೋದನ್ನು ಹೊರಗಿನ ವಸ್ತುವಿನಲ್ಲಿ ನೋಡಿ ಹೇಳಲಿಕ್ಕೆ ಬರುದಿಲ್ಲ. ಪ್ರಿಯ ಅಪ್ರಿಯ ಅಂತ ಅನ್ನೋದನ್ನ ಎಲ್ಲರಿಗೂ ಒಂದೇ ತರ ಟ್ರೀಟ್ ಮಾಡ್ಲಿಕ್ಕೂ ಆಗುದಿಲ್ಲ. ಅವರವರಿಗೆ ಯಾವ್ದ್ಯಾವ್ದು ಇಷ್ಟವೋ ಅದು ಸಿಹಿ ಅಥವಾ ಪ್ರಿಯ ಅಂತ ಆಗುತ್ತೆ. ಯಾವ್ದು ಇಷ್ಟ ಇಲ್ವೋ ಅದು ಅಪ್ರಿಯ ಅಥವಾ ಕಹಿ ಅಂತ ರೂಪ ತೆಗೆದುಕೊಳ್ಳುತ್ತೆ. ಒಂಥರ ಈ ಜೀವನ ಅನ್ನೋದು ಸಿಹಿ ಕಹಿಗಳ ಮಿಶ್ರಣ. ಅದಕ್ಕೆ ಬೇವು ಬೆಲ್ಲವನ್ನ ಸ್ವೀಕಾರ ಮಾಡುವುದಕ್ಕೆ ನಾವು ಹಬ್ಬಗಳನ್ನ ಬಳಸಿಕೊಳ್ಳುವಂಥದ್ದು. ಅಂದ್ರೆ ದಿನದ ಮೊದಲ ಹೆಜ್ಜೆಯೇ ಕಹಿ ಸಿಹಿಗಳ ಮಿಶ್ರಣದೊಂದಿಗೆ ಬದುಕು ಆರಂಭವಾಗುತ್ತೆ. ಕಹಿ ಸಿಹಿಗಳ ಮಿಶ್ರಣ ಅಂತ ಅನ್ನುವ ಒಂದು ಸುಂದರ ಚಿತ್ರಣವೇ ಯುಗಾದಿ. ಅದಕ್ಕೆ ಶಬ್ದವು ಯುಗ ಆದಿ. ಆದಿಯಿಂದಲೂ ಯುಗ, ಯುಗ ಅಂದ್ರೆ ಜೋಡಿ ಅಂತ ಅರ್ಥ. ಯಾವುದರ ಜೋಡಿ? ಜಯ ಅಪಜಯ. ಯಾವಾಗ್ಲೂ ನಾವೇ ಗೆಲ್ಲಬೇಕು, ಯಾವಾಗ್ಲೂ ನಮ್ಮಾತೆ ನಡಿಬೇಕು, ಯಾವಾಗ್ಲೂ ನಾವ್ ಅನ್ಕೊಂಡ ಹಾಗೆ ಆಗಬೇಕು ಅಂತ ಯಾರು ನಿರಂತರ ಅದರ ಬಗ್ಗೆ ತುಂಬಾ ಆಗ್ರಹದಿಂದ ಆಲೋಚಿಸ್ತಾರೋ ಅವರಿಗೆ ಸೋಲೇ ಮತ್ತೆ ಮತ್ತೆ. ನಾನೇ ಗೆಲ್ಲಬೇಕು, ಸೋಲು ಗೆಲುವು ಅನ್ನೋದು ಜೀವನದ ಎರಡು, ಅದು ಸ್ಪೋರ್ಟಿವ್ ಆಗಿ ತಗೊಂಡ್ರೆ ಎರಡೂ ಕಡೆಯ ವ್ಯಕ್ತಿ ಗೆಲ್ಲುವುದಕ್ಕೆ ಅವಕಾಶ ಇದ್ದಾಗ ಎರಡೂ ಸಾಮರ್ಥ್ಯಕ್ಕೆ ತಕ್ಕಂತೆ ಎರಡು ಕಡೆ ಗೆಲ್ಬೇಕು ಅಂತ ಸೋತ್ರು ಗೆಲ್ಲುವುದು, ಸೋತ್ರು ಗೆದ್ದಿದ್ದೀರಿ ಅಂತ ಅವರನ್ನ ಗೆಲ್ಲಿಸುವುದು ಅನ್ನುವ ಅಭಿಪ್ರಾಯದಲ್ಲಿ ಹೇಳಲಿಲ್ಲ. ಸಾಮರ್ಥ್ಯ ಎಲ್ಲಿದೆಯೋ ಅವರಿಗೆ ಅದರ ಬಲವನ್ನ ಅಥವಾ ಅದರ ಫಲವನ್ನ ಕೊಡುವುದಕ್ಕೆ ವ್ಯವಸ್ಥೆ ಮಾಡುವುದು ಅಂತ ಅರ್ಥ. ಹಾಗಾಗಿ ಸಿಹಿ ಕಹಿಗಳ ಮಿಶ್ರಣದ ಬದುಕನ್ನ ಬೇಡ ಅಂತ ಹೇಳುವ ಹಾಗಿಲ್ಲ. ಬದುಕು ಅಂತ ಸ್ವೀಕರಿಸಿದ ಮೇಲೆ ಕಹಿಯಾದ್ರೂ ತಗೊಳ್ಬೇಕು, ಸಿಹಿಯಾದ್ರೂ ತಗೊಳ್ಬೇಕು. ತಗೊಳ್ಳುವಾಗ ಏನಿರ್ಬೇಕು? ಇದು ಬ್ರಹ್ಮ ಪ್ರಸಾದ, ಇದು ಪರಮಾತ್ಮ ನಮಗೆ ಒದಗಿಸಿದ್ದು ಅಂತ ಸ್ವೀಕರಿಸಿದ್ರೆ ಆಗ ಸಿಹಿಯೂ ನಮಗೆ ಕಹಿ ಆಗುವ ಸಂದರ್ಭ ಬಂದಾಗ ಅದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ಕೆಲವೊಂದು ಸರ್ತಿ ಕಹಿಯು ಸಿಹಿಯಾಗಿ ನಮಗೆ ಆರೋಗ್ಯಪ್ರದವಾಗಿಯೂ ಕೆಲಸ ಮಾಡುತ್ತೆ. ಸಕ್ಕರೆ ಬಾಯಿಗೆ ಸಿಹಿ ಆದ್ರೆ ಹೊಟ್ಟೆಗೆ ಕಹಿ, ಹಾಗಲಕಾಯಿ ಬಾಯಿಗೆ ಕಹಿ ಆದ್ರೆ ಹೊಟ್ಟೆಗೆ ಸಿಹಿ. ನಂದು ಹೊಟ್ಟೆ ಅಂತ ಒಂದಿದೆಯಲ್ವಾ, ನಾಲಿಗೆಯಿಂದ ಆಚೆಗೆ ಏನು ಅಗತ್ಯವೋ ಅದನ್ನ ಗಮನಿಸುವುದಿಲ್ಲ ನಾಲಿಗೆ. ರುಚಿಗೆ ತಕ್ಕ ಹಾಗಿರುವ ಪದಾರ್ಥಗಳನ್ನು ತಿನ್ಲಿಕ್ಕೆ ಹೋಗಿ ಹೊಟ್ಟೆಗೆ ಆಗದೆ, ದೇಹಕ್ಕೆ ಹೋಗದೆ ಅಥವಾ ದೇಹಕ್ಕೆ ಹೋದ ಮೇಲೆ ಇನ್ನೇನು ಅದರ ನಿಯಂತ್ರಣವನ್ನ ಮಾಡ್ಲಿಕ್ಕಾಗದೆ ಒದ್ದಾಡುವಂತಹ ಸ್ಥಿತಿ ಬರುತ್ತೆ. ಹಾಗಾಗಿ ಷಡ್ರಸಗಳು ಅಂತ ಅನ್ನೋದು ಕೆಲವರಿಗೆ ಕೆಲವು ರೀತಿಯಲ್ಲಿ ಇಷ್ಟ ಕಷ್ಟಗಳ ನಡುವೆ ಅದು ಸಿಹಿ ಕಹಿಗಳ ಸ್ಥಿತಿಯನ್ನು ಹೊಂದುತ್ತೆ. ಯಾಕಂದ್ರೆ ದುಃಖ ಮತ್ತೆ ಸುಖ ಅದು ಒಂದಾದ್ಮೇಲೆ ಒಂದು ನಿರಂತರ ಬರುವಂಥದ್ದು. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ. ಏನ್ ಬಂತೋ ಅದನ್ನ ಶ್ರದ್ಧೆಯಿಂದ ಸ್ವೀಕರಿಸಿ ಮುನ್ನಡೆಯುವುದರಿಂದ ಜೀವನ ಅತ್ಯಂತ ಸುಖಕರವಾಗುತ್ತೆ. ಅದು ಒಂದು ಕರ್ತವ್ಯವೇ. ಏನ್ ಬಂತೋ ಹಾಗೆ ಸ್ವೀಕರಿಸುವುದೇ ಒಂದು ಕರ್ತವ್ಯ. ಆ ಪ್ರಜ್ಞೆ ಇಲ್ಲದೆ ಹೋದೆವು ಅಂತಾದ್ರೆ ನಾವು ತುಂಬಾ ಬಾರಿ ತುಂಬಾ ವಿಷಯಗಳಲ್ಲಿ ಮತ್ತೆ ಮತ್ತೆ ಪೆಟ್ಟು ತಿಂತಾನೆ ಇರ್ಬೇಕಾಗುತ್ತೆ. ಹಗಲು ರಾತ್ರಿ ಬೇಡ ಅಂದ್ರೆ ನಿಲ್ಲತ್ತಾ? ಈಗ್ಲೇ ಬೇಕು ಅಂತ ರಾತ್ರಿಯ ಹೊತ್ತಿನಲ್ಲಿ ಸೂರ್ಯನನ್ನ ಕರೆದ್ರೆ ಅವನ್ ಬರ್ತಾನ? ಆದ್ರಿಂದಾಗಿ ಹಗಲಾಯ್ತು ಅಂತ ಕುಪ್ಪಳಿಸುವುದ್ರಲ್ಲಿ ಅರ್ಥ ಇಲ್ಲ, ರಾತ್ರಿ ಆಯ್ತು ಅಂತ ದುಃಖ ಪಡೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ರಾತ್ರಿ ಹಗಲು ಹೇಗೆ ಬದುಕಿನ ಅನಿವಾರ್ಯವೋ ಹಾಗೇನೆ ಸುಖ ದುಃಖ ಅನ್ನೋದು ಬದುಕಿನ ಅನನ್ಯವಾದ ಸಂಗತಿಗಳು ಅನ್ನೋದನ್ನ ಹೇಳಿದ್ರು. ಒಳ್ಳೆಯ ಸಂಗತಿ, ಪ್ರಿಯವಾದ ಸಂಗತಿ, ನನಗೆ ಬೇಕಾದ್ದನ್ನ
ನಾನು ಪಡ್ಕೊಂಡು ಬಿಡ್ತೇನೆ ಅನ್ನೋದು ಪ್ರಹರ್ಷ. ಪ್ರಹರ್ಷೇತ್ ಅಂತ ಒಂದು ಶಬ್ದ ಬಳಸಿದ್ರು. ನಾನು ಅನ್ಕೊಂಡದ್ದೆಲ್ಲ ಆಗುತ್ತೆ, ನಾನು ಕೇಳಿದ್ದೆಲ್ಲ ಆಗುತ್ತೆ, ನಾನು ಆಲೋಚಿಸಿದ್ದೇ ಆಗ್ಬೇಕು ಅಂತ ಹಠಪಟ್ಟು ಅದು ಅದು ದಕ್ಕಿದಾಗ ಅದರ ಆಚರಣೆಯನ್ನ ಮಾಡುವುದಿದೆಯಲ್ವಾ, ನಾನು ಹೇಳಿದ್ರೆ ಆಗುತ್ತೆ ನೋಡಿ, ನೋಡ್ತೀರಾ ಅಂತ ಅವ್ರ ಹತ್ರ ಚಾಲೆಂಜ್ ಮಾಡಿ ತನ್ನ ಸ್ವಾತಂತ್ರ್ಯವನ್ನು ಆ ಕಾರ್ಯದಲ್ಲಿ ಪ್ರಭಾವಿಸ್ತಾ ಇದ್ದೇನೆ ಅನ್ನೋದನ್ನ ತೋರಿಸುವುದಕ್ಕಾಗಿ ಮಾಡುವಂತಹ ಪ್ರವೃತ್ತಿ ಏನಿದೆ ಅದು ಪ್ರಹರ್ಷ. ಹಾಗೆ ಖುಷಿ ಪಡುವುದಕ್ಕೆ ಅರ್ಥ ಇಲ್ಲ. ಅದೇ ಒಂದೊಂದು ಸರ್ತಿ ಕಾಲಿಗೆ ಎಡರಿ ತೊಡರಿ ಮುಗ್ಗರಿಸಿ ಬಿದ್ದು ಎದ್ದೇಳುವಷ್ಟರಲ್ಲಿ ಆ ಹರ್ಷವೂ ಇಲ್ಲ, ಹಿಂದಿನ ಯಾವ ಗೆಲುವಿಗೆ ಅರ್ಥವೂ ಇಲ್ಲ ಅಂತ ಆಗುತ್ತೆ. ಅದರಿಂದಾಗಿ ಈ ಹರ್ಷ ಅಂದ್ರೆ ಹಿಗ್ಗು, ಪ್ರಹರ್ಷ ಅಂದ್ರೆ ಹಿರಿಹಿರಿ ಹಿಗ್ಗು ಅಂತ ಒಂದು ಕನ್ನಡದಲ್ಲಿ ಶಬ್ದ ಇದೆ, ತುಂಬಾ ಚೆನ್ನಾಗಿರುವ ಶಬ್ದ. ಆತ ಹಿರಿಹಿರಿ ಹಿಗ್ಗಿದನು ಅಂತ ಅಂದ್ರೆ ಆ ನಿರಂತರ ಮತ್ತೆ ಮತ್ತೆ ಆ ಸಂತೋಷವನ್ನ ನೆನೆಸಿ ನೆನೆಸಿ ಇನ್ನೊಬ್ಬರಿಗೆ ಸಿಗ್ಲಿಲ್ಲ ಅನ್ನುವ ಆ ಖುಷಿ, ತನಗೆ ಸಿಕ್ಕಿತು ಅನ್ನೋ ಖುಷಿಯ ಜೊತೆಗೆ ಇನ್ನೊಬ್ಬರಿಗೆ ಸಿಕ್ಕಿಲ್ಲ ನನಗೇ ಸಿಕ್ಕಿತು ಅನ್ನುವಂತಹ ಒಂದು ಖುಷಿ ಇದೆಯಲ್ಲ, ಅದು ಒಂಥರ ಇನ್ನೊಬ್ಬರನ್ನ ಟೀಸ್ ಮಾಡುವ, ಅಥವಾ ಸಿಕ್ಕಿತು ಅಂತಂದಾಗ ಕೈ ಹಿಸುಕಿಕೊಂಡು ಅವ್ರಿಗೆ ಮಾತ್ರ ಸಿಕ್ತು ನಮ್ಗೆ ಯಾಕೆ ಸಿಗ್ಲಿಲ್ಲ ಅನ್ನುವುದು ಉದ್ವೇಗ. ಹೀಗೆ ಎರಡು ರೀತಿಯ ಗಾಬರಿ ಆಗುವುದು, ಅಹಂಕಾರಕ್ಕೆ ಪೆಟ್ಟು ಬಿದ್ದಾಗ ಅಸಹಾಯಕತೆ ಅಂತ ಮುದುಡಿ ಹೋಗುವ ಮನಸ್ಸಿನ ಸ್ಥಿತಿ, ಉದ್ವೇಗ ಏನಿದೆ ಇದು ತುಂಬಾ ಅಪಾಯಕಾರಿ. ಹಾಗಾಗಿ ಅಹಂಕಾರವಿದ್ದಾಗ ಎಲ್ಲ ಅಹಂಕಾರ ಭಂಗಕ್ಕೆ ಕಾರಣವಾದ ಘಟನೆಗಳು ನಡೆದೇ ನಡೀತಾವೆ. ಎಲ್ಲಿ ಅಹಂಕಾರಕ್ಕೆ ಅವಕಾಶ ಇಲ್ವೋ ಅಲ್ಲಿ ಅಹಂಕಾರ ಭಂಗವೂ ಆಗುವುದಿಲ್ಲ. ಅದರಿಂದಾಗಿ ನ ಪ್ರಹೃಷ್ಯೇತ್ ನೋದ್ವಿಜೇತ್. ಅಪ್ರಿಯವಾದದ್ದು ಬಂತು ಅಂತ ಉದ್ವೇಗಗೊಳ್ಬೇಡ, ಪ್ರಿಯವಾದದ್ದು ಬಂತು ಅಂತ ಹಿರಿ ಹಿರಿ ಹಿಗ್ಗಬೇಡ. ನೋದ್ವಿಜೇತ್ ಪ್ರಾಪ್ಯಚ ಅಪ್ರಿಯಂ. ಯಾಕಂದ್ರೆ ಮುಂದೆ ಬರುತ್ತೆ ಅನ್ಸತ್ತೆ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರೇಹಿತಂಚಯತ್ ಅಂತ ಮಾತಿನಲ್ಲಿ ಯಾವಾಗ್ಲೂ ಉದ್ವೇಗಕ್ಕೊಳಗಾಗಿ ಮಾತನಾಡುವುದಾಗ್ಲಿ ಅಥವಾ ಮನಸ್ಸಿನಲ್ಲಿ ಉದ್ವೇಗಕ್ಕೊಳಗಾಗಿ ಏನಾದ್ರೂ ಒಂದು ಕೆಟ್ಟ ಚಿಂತನೆಯಲ್ಲಿ ತೊಡಗಿ ಆ ಕಾರ್ಯ ಏನಾಗಬಾರ್ದು, ಏನೇ ನಮ್ಮಲ್ಲಿ ಮನಸ್ಸಿನಲ್ಲಿ ಬೇಸರ ಆದ್ರೂ ಕೂಡ ಆ ಕೆಲಸ ಹಾಳಾಗಬಾರ್ದು. ಯಾವುದಕ್ಕೋಸ್ಕರ ಹೊರಟಿದ್ದೀವೋ ಅದನ್ನೇ ಧಿಕ್ಕರಿಸುವುದು ಅಥವಾ ಅದನ್ನೇ ಹಾಳುಗೆಡುವುದು ಅಥವಾ ಅದನ್ನೇ ಮೂಲೋತ್ಪಾಟನೆ ಮಾಡುವುದು ಅನ್ನುವುದು ಅವನ ಬೆಳವಣಿಗೆಯ ದೃಷ್ಟಿಯಿಂದಲೂ ಕೂಡ ಅದು ಅತ್ಯಂತ ಹಾನಿಕಾರಕ. ಆದ್ರಿಂದಾಗಿ ಅಪ್ರಿಯವಾದದ್ದು ಬಂದಾಗ ಉದ್ವೇಗಗೊಳ್ಳುವುದು ಸಹಜ. ನಿನಗೂ ಹಾಗೆ ಆಗುತ್ತೆ. ಈಗ ಪಾಂಡವರು ಗೆಲ್ಲಬೇಕು, ಕೌರವರು ಸೋಲ್ಬೇಕು ಅನ್ನುವ ನಿನ್ನ ಈ ಯೋಚನೆ ಏನಿದೆ ಇದು ಎಲ್ಲ ಕಾಲಕ್ಕೂ ಸರಿಯಲ್ಲ. ಅವರು ಸಾಮರ್ಥ್ಯ ಇದ್ರೆ, ಅವ್ರು ನಿಜವಾಗ್ಲೂ ಅದಕ್ಕೆ ಅರ್ಹತೆ ಇದ್ರೆ ಗೆಲ್ತಾರೆ ಅನ್ನೋದು ಕೂಡ ನೀನು ಒಪ್ಪಿಕೊಳ್ಬೇಕು. ಗೆದ್ರೆ ಸರಿ, ನಿಮಗೆ ಯಥಾ ಪ್ರಕಾರ ಕಾಡು ಗತಿ. ಸೋತ್ರೆ ಅವರು ಆಗ ನೀವು ಅಧಿಕಾರದಲ್ಲಿ ಉಳಿತೀರಿ. ಇನ್ನು ಸ್ಥಿರ ಬುದ್ಧಿ ರಸಮೂಢ ಅನ್ನುವ ಶಬ್ದವನ್ನ ಬಳಸಿದ್ರು. ಸ್ಥಿರ ಬುದ್ಧಿ ಅಂದ್ರೆ ಬುದ್ಧಿ ಅನ್ನೋದು ನ್ಯಾಯಯುತವಾಗಿ ಒಂದು ವಸ್ತುವನ್ನ ಒಪ್ಪಿದ ಮೇಲೆ ಅದೇ ವಿಷಯಕ್ಕೆ ದೃಢವಾಗಿರುವುದು. ಒಂದು ದಿವಸ ಆದ್ಮೇಲೆ ಅವನಿಗೆ ಯಾಕ್ಬೇಕಿತ್ತು, ನನಗೆ ಸಿಗ್ಬೋದಿತ್ತಲ್ಲ ಅಂತ ಮತ್ತೆ ಅಸ್ಥಿರಗೊಂಡು ಅದರ ವಿಷಯದಲ್ಲಿ ಆಕ್ಷೇಪ ಎತ್ತುವಂತಹ ದಡ್ಡತನ ಅದು ಅಸ್ಥಿರವಾದ ಬುದ್ಧಿ. ಅಸ್ಥಿರವಾದ ಬುದ್ಧಿ ಇದ್ದಾಗಲೆಲ್ಲ ಮನಸ್ಸಿಗೆ ಘಾಸಿ ಆಗುವುದು ಮತ್ತೆ ಮತ್ತೆ ಆಗ್ತಾನೇ ಇರುತ್ತೆ. ಹಾಗಾಗಿ ಪ್ರಿಯವನ್ನು ಕಂಡು ಹಿಗ್ಗುವುದು ಅಲ್ಲ, ಅಪ್ರಿಯವಾದದನ್ನು ಕಂಡು ಕುಗ್ಗುವುದು ಅಲ್ಲ. ಇದು ಸ್ಥಿರ ಬುದ್ಧಿ. ಎಲ್ಲವನ್ನು ಗಟ್ಟಿಯಾಗಿ ಎದುರಿಸುವ ಅಚಲವಾದ ನಿರ್ಧಾರ ಉಳ್ಳವನನ್ನ ಸ್ಥಿರ ಬುದ್ಧಿ ಅಂತ ಕರೀತಾರೆ. ಇದು ಒಂದು ಮುಖದಲ್ಲಿ ಹೇಳಿದ ಅರ್ಥ. ಇದಕ್ಕೆ ಇನ್ನೊಂಚೂರು ಬಿಡಿಸ್ಕೊಂಡು ಒಳಕ್ ಹೋದ್ರೆ ಬುದ್ಧಿ ಅಂದ್ರೆ ನಿಮ್ಗೆ ಗೊತ್ತು, ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ. ಸ್ಥಿರ ಬುದ್ಧಿ ಅಂದ್ರೆ, ಅಸ್ಥಿರ ಬುದ್ಧಿ ಅಂದ್ರೆ ಸಂಶಯಾತ್ಮ ವಿನಶ್ಯತಿ ಅಂತ ಸಂದೇಹಗ್ರಸ್ತವಾದ ಯೋಚನೆಗಳು. ಯಾವಾಗ ಸಂಶಯಾತ್ಮನಾಗಿ ಉಳಿತಾನೆ ಅವನು ಯಾವ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈಗ ಎಲ್ಲೋ ದಾರಿಯಲ್ಲಿ ಹೋಗುವಾಗ ಚಾಕ್ಲೇಟ್ ಪೇಪರ್ ಉಲ್ಟ ಬಿದ್ದಿರುತ್ತೆ, ಅದು ನಮ್ಗೆ ನೋಡುವಾಗ ಏನೋ ಬೆಳ್ಳಿ ತಟ್ಟೆಯನ್ನ ಇಟ್ಟು ಹಾಕಿ ಕಾಣಿಸ್ತಾ ಇರುತ್ತೆ. ನಾವು ಹೌದಾ ಅಲ್ವಾ ಅಂತ ಅದರ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಬೆಗಡೆ, ಅದು ಒಂದು ಪ್ಲಾಸ್ಟಿಕ್ಕಿನ ಅಲಂಕಾರದ ವಸ್ತು ಹೊರತು
ಅದು ಬೆಳ್ಳಿ ಅಲ್ಲ. ನೋಡ್ಲಿಕ್ಕೆ ಬೆಳ್ಳಿ ತರನೇ ಇರುತ್ತೆ, ಬೆಳ್ಳಿ ತಲೆ ಮೇಲೆ ಎರಡು ಹೊಡೆದಂಗಿರುತ್ತೆ, ಆದ್ರೆ ಅದು ಬೆಳ್ಳಿ ಅಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ. ಹಾಗೆ ಕೆಲವೊಂದ್ ಸರ್ತಿ ರಾತ್ರಿ ನಡೆಯುವಾಗ ಏನೋ ಕಾಲ್ತಾಗಿ ಅಲ್ಲಿಂದ ಇಲ್ಲಿ ತನಕ ಎಗರಿ ಬಂದ ಹಾಗಾಗುತ್ತೆ, ಏನೋ ಹಾವು ಬಂತು ಅಂತ ಹೆದರಿ ಬಿಡ್ತೇವೆ. ನಾವು ಒಂದ್ ಕ್ಷಣ ನಿಂತು ನಾವು ಏನು ಅಲ್ಲಾಡದೆ ಇದ್ದಾಗ ಅದು ಅಲ್ಲಾಡ್ತಾ ಇಲ್ಲ, ನಾವು ಮುಂದಕ್ಕೆ ಹೋದಾಗ ನಮ್ಮ ಮೈಯೋ ಕೈಯೋ ಏನೋ ತಾಗಿದಾಗ ಅದು ಕೂಡ ಅಲ್ಲಾಡ್ತಾ ಇದೆ ಅಂತ ನಿಶ್ಚಯ ಆದ್ಮೇಲೆ ಓ ಇದು ಹಗ್ಗ ಅಂತ ಗೊತ್ತಾಗುತ್ತೆ. ಹೀಗೆ ಇದೆಲ್ಲ ತಾತ್ಕಾಲಿಕವಾದ ನೋಡಿದಾಗ ಪರಿಹಾರವಾಗುವ ಸಂಶಯಗಳನ್ನ ಮಾನಸಿಕ ಸಂಶಯಗಳು ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟದ್ದು ಸ್ಥಿರ ಬುದ್ಧಿ ಶಬ್ದವನ್ನ ಕೊಟ್ಟಿದ್ದಾರೆ. ಬುದ್ಧಿ ಅಂದ್ರೆ ಎಲ್ಲ ಬಿಡಿಸಿ ಹೇಳಿದ ಮೇಲೂ ಮತ್ತೆ ಅಲ್ಲಿಗೆ ಬಂದು ನಿಲ್ಲುವಂತಹ ಒಂದು ದುಸ್ಥಿತಿ ಇದೆ. ದೇವರಿದ್ದಾನೋ ಇಲ್ವೋ ಅಂತ ಚರ್ಚೆ ಆಗುತ್ತೆ, ಎಲ್ಲ ವಿಷಯ ಬಿಡಿಸಿ ಹೇಳ್ತಾರೆ, ನೋಡಪ್ಪ ಹೀಗೆ 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 ಜಗತ್ತಲ್ಲಿ ಇಷ್ಟೆಲ್ಲ ಅದ್ಭುತಗಳಿದೆ, ಅದರಿಂದಾಗಿ ಇದನ್ನ ನೀವು ಸಕಾರಣವಾಗಿ ತಿಳ್ಕೊಳ್ಬೇಕಾಗತ್ತೆ, ಆದ್ರಿಂದಾಗಿ ದೇವರು ಇದ್ದಾನೆ ಅನ್ನೋ ವಿಷಯದಲ್ಲಿ ನಿಮಗೆ ಬೇಕಾದಷ್ಟು ತಿಳುವಳಿಕೆಗಳು ಲೋಕದಲ್ಲಿ ಇದೆ ಅಂತ ಅವನನ್ನು ಬಿಡಿಸಿ ಹೇಳ್ತಾರೆ. ಅಷ್ಟು ಬಿಡಿಸಿ ಹೇಳಿ ಎಲ್ಲ ಆದ್ಮೇಲೆ ಕೊನೆಗೆ ಮುಗಿಯುವಾಗ ಒಂದು ಮತ್ತೆ ಪ್ರಶ್ನೆ, ನೀವೇನೇ ಹೇಳಿ ಇದ್ದಾನೆ ಅಂತ ಒಪ್ಲಿಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಅಂತ ಒಂದೇ ಸರ್ತಿಗೆ ಅಷ್ಟೂ ವಿಷಯಗಳನ್ನ ಸ್ಥಿರ ಬುದ್ಧಿಯಾಗಿ ಅವನು ಬದಲಾಗಬೇಕಾದವನು ಅಸ್ಥಿರವಾಗಿ ನಿಂತು ತನ್ನ ಆಲೋಚನೆಯನ್ನ ಎಲ್ಲ ಮೊದಲಿನ ಸ್ಟೇಜಿಗೆ ತಂದು ನಿಲ್ಲಿಸಿಕೊಳ್ಳುತ್ತಾನೆ. ಇದು ಬುದ್ಧಿಗೆ ಅಡರಿದ ದೋಷ. ಈ ಬುದ್ಧಿಗೆ ಯಾವಾಗ ಅಡರುತ್ತೋ ಸಂದೇಹ ಅನ್ನೋದು, ಅದನ್ನು ನೀವು ಎಷ್ಟು ಬಿಡಿಸಿ ಹೇಳಿದ್ರು ಕೂಡ ಅದು ಪರಿಹಾರ ಆಗುವುದಿಲ್ಲ. ಅದರಿಂದಾಗಿ ಅತೀಂದ್ರಿಯಕವಾದ ಸಂಶಯಗಳು, ಬೌದ್ಧಿಕವಾದ ಸಂಶಯಗಳು, ಇದು ಬಹಳ ಕಷ್ಟಕರ. ಈ ಸ್ಥಿರ ಬುದ್ಧಿಯಾದವನು ಏನಾಗ್ತಾನೆ ಅಂದ್ರೆ ಬುದ್ಧಿಯಿಂದಲೇನೆ ಸತ್ಯವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಅರ್ಥ ಮಾಡಿಕೊಂಡಿದ್ದರಿಂದಾಗಿ ಅವನು ಬೌದ್ಧಿಕ ಸಂದೇಹಗಳಿಂದ ಹೊರಬರ್ತಾನೆ. ಇದು ಭಾರತೀಯ ಮನೋವಿಜ್ಞಾನದಲ್ಲಿ ಮಾತ್ರ ನಿಮಗೆ ಕಾಣುವಂತಹ ಪ್ರಶ್ನೆಗೆ ಉತ್ತರಗಳು. ಬೇರೆ ಕಡೆ ಇವರೆಲ್ಲ ಚಿಂತನೆ ಮಾಡಿ ಮಾಡಿ ಅದಕ್ಕೆ ಏನೇನೋ ಪ್ರಶ್ನೆಗಳು, ಏನೇನೋ ಉತ್ತರಗಳು. ಕೆಲವು ಸತ್ಯ ಅದು ಅಷ್ಟರ ಮಟ್ಟಿಗೆ ಸರಿ ಇರುತ್ತೆ, ಆದ್ರೆ ಅದು ತಾತ್ಕಾಲಿಕ ಸತ್ಯಗಳಷ್ಟೇ ಹೊರತು ಸಾರ್ವಕಾಲಿಕವಾದ ವಿಷಯಗಳಲ್ಲಿ ಅದನ್ನು ನೀವು ಅಡಾಪ್ಟ್ ಮಾಡಿಕೊಂಡು ಧ್ಯಾನಾದಿ ಸ್ಥಿತಿಗಳಿಗೆ ಉಪಯೋಗಿಸಿಕೊಳ್ಳಿಕ್ಕಾಗುದಿಲ್ಲ. ಅಂದ್ರೆ ಮನಃಶಾಸ್ತ್ರವು ಕೂಡ ನಮ್ಮ ಸಾಧನೆಯ ದಾರಿಗೆ ಅನುಷ್ಠಾನಕ್ಕೆ ಸಮಾಧಿಗೆ ಹೋಗ್ಲಿಕ್ಕೆ ಬೇಕಿರುವಂತಹ ಒಂದು ಪೂರ್ವ ಸಿದ್ಧತೆ. ಅದನ್ನು ಕೂಡ ಕ್ರಮವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಂತ ಆದ್ರೆ ಆಚಾರ್ಯರ ಅಥವಾ ವೇದವ್ಯಾಸರ ಮಾತುಗಳಲ್ಲಿ ಕಂಡ ಸತ್ಯವನ್ನೇ ಮನಃಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಕಾಣಬೇಕು ಅನ್ನೋದು ಒಟ್ಟು ಅಂಶ. ಅದರಿಂದಾಗಿ ಕೆಲವೊಂದು ಸರ್ತಿ ಕಣ್ಣಿಗೆ ಕಾಣದ, ಬುದ್ಧಿಗೆ ಗೋಚರಿಸದ ಹುಚ್ಚು ಸಂಶಯಗಳನ್ನು ತಲೆ ಮೇಲೆ ಹಾಕಿಕೊಂಡು ನಾನ್ ತಿಳಿದದ್ದೇ ಸರಿ ಅಂತ ಅದರ ಮೇಲೆ ಆಗ್ರಹ ಮಾಡಿ ಆ ಸಂದೇಹಗಳಿಗೆ ಒಳಗಾಗಿ ನಿನ್ನ ದಾರಿಯನ್ನ ನೀನೇ ಕೆಡಿಸಿಕೊಳ್ಬೇಡ, ಸ್ಥಿರ ಬುದ್ಧಿಯವನಾಗು. ಸ್ಥಿರ ಬುದ್ಧಿ ಅಸಮ್ಮೂಢ. ಯಾಕೆಂದ್ರೆ ದೇವರ ಅಸ್ತಿತ್ವದ ಬಗೆಗೆ ನಮಗೆ ಎಲ್ಲರೂ ಒಂದು ದಾರಿ ಕೆಡಿಸೋರೇ ಇರುವುದು. ಅದು ಕಲ್ಲು, ಅದ್ರ ಮೇಲೆ ಜಿರಳೆ ಓಡುತ್ತೆ ಅಥವಾ ಇನ್ನೇನೋ ಒಂಥರ, ಹೀಗೆಲ್ಲ ಸ್ಥಿರ ಬುದ್ಧಿಯ ಸ್ಥಿತಿಯನ್ನ ನಾಶ ಮಾಡುವಂತಹ ಮನಸ್ಥಿತಿಯವರು ಬಹಳ ಜನ ಇದ್ದಾರೆ. ಅಸಮ್ಮೂಢ. ಅಸಮ್ಮೂಢ ಅಂದ್ರೆ ಮೂಢ ಅಂದ್ರೆ ಮುಹ ವೈಚಿತ್ಯ ಅಂತ ಧಾತು. ಮೂಢ ಅನ್ನುವ ಶಬ್ದ ವಿಚಿತ್ತಿ, ನೆನಪಿನಲ್ಲಿ ಉಳಿಯದಂತೆ ಮಾಡಿ ಮತ್ತೆ ಮೊದಲಿಗೆ ತಂದು ನಿಲ್ಲಿಸುವಂಥದ್ದು, ಅಥವಾ ಚಿತ್ತ ವಿಭ್ರಮ, ಸರಿಯಾದ ವಿಷಯವನ್ನು ಗ್ರಹಿಸ್ಲಿಕ್ಕಾಗದಂತೆ ಮನಸ್ಸನ್ನ ನಾಶ ಮಾಡುವಂಥದ್ದು, ಅದು ಅಸಮ್ಮೂಢ. ಅಂದ್ರೆ ಮೋಹ ವರ್ಜಿತನಾಗಬೇಕು ಅಂತ. ಹಿಂದೆನೇ ಇದೆ, ಮುಂದೆ ಬಂದ್ರಿ. ಇನ್ನು 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 ಹಿಂದೆ ಅಲ್ಲೇ ಇದೆ ನೋಡಿ. ಸ್ಥಿರ ಬುದ್ಧಿ ಅಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ. ಅಸಮ್ಮೂಢ ಅಂದ್ರೆ ತುಂಬಾ ಕಡೆಗಳಲ್ಲಿ ಕೃಷ್ಣನು ಇದನ್ನ ಪ್ರಯೋಗ ಮಾಡ್ತಾನೆ. ಅಂದ್ರೆ ಈಗ ಏನು ಕೊನೆಗೆ 15ನೇ ಅಧ್ಯಾಯದಲ್ಲೂ ಕೂಡ ಅಸಮ್ಮೂಢನಾಗಿರ್ಬೇಕಾದದ್ದು ಬಹಳ ಮುಖ್ಯ ಅಂತ. ಅಸ್ಥಿರವಾದ ಶರೀರದಿಂದ ಸ್ಥಿರವಾದ ಬುದ್ಧಿಯನ್ನು ಒಂದುಗೊಳಿಸಿ ಮೋಹ ಸಮೂಹಗಳಿಗೆ ಒಳಗಾಗದಂತೆ ತನ್ನನ್ನು ಗಟ್ಟಿಗೊಳಿಸುವುದನ್ನ ಅಸಮ್ಮೂಢ ಅಂತ ಹೇಳ್ತಾರೆ. ಮೂಢ, ಸಮ್ಮೂಢ, ಅಸಮ್ಮೂಢ ಅಂತ.
ಅಮೂಢನಾಗಬೇಕು, ಅಸಮ್ಮೂಢನಾಗಬೇಕು. ಮೌಢ್ಯ ಅನ್ನೋದು ವಿಚಾರ ಮಾಡದೆ ತಾನು ಅಂದುಕೊಂಡದ್ದನ್ನೇ ಸರಿ ಅಂತ ಭಾವಿಸುವಂತಹ ಅವ್ಯವಸ್ಥೆ. ಸಮ್ಮೂಢ ಅಂದ್ರೆ ಅದಕ್ಕೆ ಇನ್ನಷ್ಟು ಅವನದ್ದೇ ಹುಚ್ಚು ಲಾಜಿಕ್ಗಳಲ್ಲೂ ಸೇರ್ಕೊಂಡ್ಬಿಟ್ಟಿರುತ್ತೆ. ಸಮ್ಮೂಢ ಅಂದ್ರೆ ಒಳ್ಳೆಯ ಮೂಢ ಅಂದ್ರೆ ನೀವು ಎಷ್ಟು ಹೇಳಿದ್ರು ಅವ್ನು ತಿದ್ಕೊಳ್ಳಿಕ್ ತಯಾರಿಲ್ಲ ಅಂತ. ಭಗವಂತನ ತಿಳುವಳಿಕೆ ಬೇಕು ಅಂತ ಹೊರಟವನಿಗೆ ಬೇಕಾದಷ್ಟು ರೀತಿಯ ಸಂದೇಹಗ್ರಸ್ತವಾದ ಮಾತುಗಳು ಸಿಗ್ತವೆ ಶಾಸ್ತ್ರದಲ್ಲೇ. ಅವನ ನಿರ್ಗುಣ ಅಂತ ಹೇಳ್ತಾರೆ, ಆಮೇಲೆ ನಿರಾಕಾರ ಅಂತ ಹೇಳ್ತಾರೆ. ಸರಿ, ಅದು ಮೂಢತೆಗೆ ಒಳಗಾಯ್ತು. ಆದ್ರೆ ಆಮೇಲೆ ಹೇಳ್ತಾರೆ ಇಲ್ಲಪ್ಪ ಹಾಗಿಲ್ಲ, ಅದಕ್ಕೆ ಬೇರೆ ಅರ್ಥ. ಅದು ನಿರ್ಗುಣ ಅಂತಂದ್ರೆ ನಮ್ಮ ಹಾಗಿನ ಗುಣಗಳಿಲ್ಲ ಅಂತ ಅರ್ಥ. ಭಗವಂತನಲ್ಲಿ ಬೇರೆ ಗುಣಗಳಿವೆ. ಉಪನಿಷತ್ತಿನಲ್ಲಿ ಸಾಕ್ಷಿ ಚೇತ ಕೇವಲ ನಿರ್ಗುಣ ಅಂತ ಅಷ್ಟು ಕೊನೆಗೆ ನಿರ್ಗುಣ ಶಬ್ದ ಹೇಳಿದ್ದು. ಈ ನಿಮ್ಮ ಸಾಕ್ಷಿ ಚೇತ ಏನು ಕೇವಲ ಈ ಶಬ್ದಗಳೆಲ್ಲ ಆದ್ಮೇಲೆ ಕೊನೆಗೆ ನಿರ್ಗುಣ ಶಬ್ದ ಹೇಳಿದ್ದಾರೆ. ಅದರಿಂದಾಗಿ ಈ ಎಲ್ಲ ಗುಣಗಳನ್ನ ಬಿಟ್ಟೆ ಭಗವಂತನನ್ನು ಚಿಂತಿಸ್ಬೇಕು ಅಂತ ಅದಕ್ಕರ್ಥ ಅಂತ ಒಬ್ಬ ಹಠ ಮಾಡಿ ಆ ವಿಷಯದಲ್ಲಿ ಉಳಿದ ಭಗವದ್ ಗುಣವಾಚಕತ್ವವನ್ನೆಲ್ಲ ತೆಗೆದು ಬಾವಿಗೆ ಎಸೆದ ಅಂತಂದ್ರೆ ಅವನು ಸಮ್ಮೂಢ. ಆದ್ರೆ ಆ ತರ ದಡ್ಡತನಕ್ಕೂ ಒಳಗಾಗದೆ ನಾವು ಅನ್ಕೊಂಡ ಹಾಗೆ ಶಾಸ್ತ್ರದಲ್ಲಿ ಇರ್ಬೇಕು ಎಲ್ಲ ಸಂಗತಿ, ನಾವು ಒಪ್ಪಿದಂತೆ ಶಾಸ್ತ್ರ ಹೇಳಬೇಕು ನಮಗೆ ಅಂತ ಯಾರು ಹುಚ್ಚುತನಕ್ಕೆ ಒಳಗಾಗ್ತಾನೋ ಅವನು ಸಮ್ಮೂಢನಾಗ್ತಾನೆ. ನೀನ್ ಹಾಗಾಗಬೇಡ ಅರ್ಜುನ, ಅಸಮ್ಮೂಢ. ಯಾಕಂದ್ರೆ ಸ್ಥಿರ ಬುದ್ಧಿ ಮತ್ತು ಅಸಮ್ಮೂಢ ಎರಡು ಒಟ್ಟೊಟ್ಟಿಗೆ ಹೇಳಿದ್ದು ಕೂಡ ಈ ಉದ್ದೇಶ ತುಂಬಾ ಅಗತ್ಯದ್ದು ಸಾಧನೆಯ ಮಾರ್ಗದಲ್ಲಿ. ಅದಿದ್ದಾಗ ಮಾತ್ರ, ಯಾಕಂದ್ರೆ ಸಂಶಯಕ್ಕೊಳಗಾದವನು ರಾಗದ್ವೇಷಗಳನ್ನು ಗೆಲ್ಲಿಕ್ ಸಾಧ್ಯ ಆಗುದ್ರೆ. ಯಾಕಂದ್ರೆ ಯಾರ್ದೋ ಮೇಲೆ ನಿರಂತರ ಸಂಶಯ, ಯಾರ್ದೋ ಮೇಲೆ ಅಸ್ಥಿರವಾದ ಬುದ್ಧಿ. ಅದರಿಂದಾಗಿ ಲೋಕದಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಈ ಸಂದೇಹದಿಂದಾಗಿ ಏನಾಗುತ್ತೆ ಅಂದ್ರೆ ನಾವು ನಮ್ಮನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅದರಿಂದಾಗಿ ರಾಗದ್ವೇಷಗಳಿಲ್ಲದಂತೆ ಮನಸ್ಸನ್ನ ಸ್ಥಿರಗೊಳಿಸುವುದು, ರಾಗದ್ವೇಷಗಳನ್ನ ಗೆದ್ದು ಮನಸ್ಸನ್ನ ಹದಗೊಳಿಸುವುದು ಅನ್ನೋದು ಸುಲಭದ ಮಾತಲ್ಲ. ವಿಶ್ವಾಮಿತ್ರನು ಕೂಡ ತಿಳಿಯದಂತೆ ಮೇನಕೆಗೆ ಮರುಳಾದ. ಅವನ ಅನುಭವದ ಮಾರ್ಗದಲ್ಲಿ ಇತ್ತು, ಅಂದ್ರೆ ಪ್ರಾರಬ್ಧದಲ್ಲಿ ಇತ್ತು, ಅದು ಅನುಭವಿಸಿದ ಬೇರೆ ಪ್ರಶ್ನೆ. ಆದ್ರೆ ಅಲ್ಲಿ ಕಾಡಿದ್ದವನನ್ನ ಸಮ್ಮೋಹ. ನಾವು ಇನ್ನೂ ನಿನ್ನೆ ಒಂದು ಅಜಾಮಿಳನ ಕಥೆಯಲ್ಲಿ ನೋಡಿದೆವು. ಅಜಾಮಿಳನ ಕಥೆಯಲ್ಲೂ ಕೂಡ ಅವನಿಗೆ ಗುರು ಸಂಪರ್ಕ ಇತ್ತು, ತಂದೆ ತಾಯಿಗಳ ಸಂಪರ್ಕ ಇತ್ತು, ಹಿರಿಯರ ಸಂಪರ್ಕ ಇತ್ತು, ಅತಿಥಿಗಳ ಸಂಪರ್ಕ ಇತ್ತು, ಒಳ್ಳೆಯ ತಿಳುವಳಿಕೆ ಹೇಳುವವರೇ ಇದ್ರು ಸುತ್ತ. ಅವನು ಕೂಡ ಸ್ವತಃ ಒಳ್ಳೆಯ ವಿದ್ಯಾವಂತ, ಶುಚಿ, ಸತ್ಯವಾಕ್, ಎಷ್ಟು ವಿಶೇಷ ಗುಣಗಳನ್ನು ಹೇಳಿದ್ರು ಆ ವ್ಯಕ್ತಿಗೆ. ಆದ್ರೆ ಮನಸ್ಸು ವಿಚಲಿತವಾದಾಗ ಆ ಮೋಹ ಹೇಗೆ ಕಾಡಿತು ಅಂದ್ರೆ ಸಮ್ಮೂಢನಾಗಿ ಬಿಟ್ಟಾತ. ಅಲ್ಲಿ ತನಕ ತಾನು ಪಡೆದಿದ್ದ ಶೀಲಾಚಾರಗಳು, ಸದಾಚಾರಗಳು, ಒಳ್ಳೆಯ ಜೀವನ ನಡೆಸಬೇಕು ಅಂತ ಗುರುಗಳಿಂದ ಪಡೆದ ಉಪದೇಶಗಳು ತನ್ನೊಳಗೆ ಸೇರಿ ಅವನು ಅದು ಅಲ್ಲೂ ಮಾತು ಬಂತು ಎಷ್ಟು ಸ್ಪಷ್ಟವಾಗಿ. ಹಲವು ರೀತಿಯಿಂದ ತನ್ನನ್ನು ತಾನು ನಿಗ್ರಹಿಸಿಕೊಳ್ಳಿಕ್ಕೆ ತನ್ನ ಮಾತು, ಹಿರಿಯರ ಮಾತು ಎಲ್ಲವನ್ನು ನೆನಪಿಸಿಕೊಂಡ. ಈ ಎಲ್ಲಾ ನೆನಪುಗಳ ನಡುವೆಯೂ ಕೂಡ ತಾನು ಕಳೆದು ಹೋದ. ಇದು ಸಮ್ಮೂಢ. ಇದು ಅವನೇ ಮಾಡಬೇಕು. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ ಅಂತ ಮತ್ತೆ ಕೃಷ್ಣ ಹೇಳ್ತಾನೆ. ಆದ್ರೆ ಅವನ ಹತ್ರ ಪ್ರಾರ್ಥಿಸ್ಬೇಕಲ್ಲ, ನನ್ನನ್ನು ಅಸಮ್ಮೂಢನನ್ನಾಗಿ ಮಾಡು, ಸಮ್ಮೂಢನನ್ನಾಗಿ ಮಾಡಬೇಡ. ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತಃ. ಬ್ರಹ್ಮ ಅಂದ್ರೆ ವೇದ, ಬ್ರಹ್ಮ ಅಂದ್ರೆ ಶಾಸ್ತ್ರ, ಬ್ರಹ್ಮ ಅಂದ್ರೆ ಪರಮಾತ್ಮ. ಬ್ರಹ್ಮ ಅಂದ್ರೆ ದೊಡ್ಡದು. ಯಾವುದು ನಾನು ತಿಳಿದದ್ದಕ್ಕಿಂತ ದೊಡ್ಡದು ಅಂತಿದೆಯೋ ಅದನ್ನ ತಿಳಿಬೇಕು ಅಂತ ಅನ್ನುವ ನಿರಂತರ ಪ್ರಯತ್ನ ಯಾರು ಮಾಡ್ತಾನೋ ಅವನು ಬ್ರಹ್ಮವಿತ್. ವೇದಗಳನ್ನು ಜ್ಞಾನಿಗಳ ಮುಖದಿಂದ ತಿಳಿದವನು ಬ್ರಹ್ಮವಿತ್. ಯಾಕೆಂದ್ರೆ ವೇದಗಳನ್ನು ತಿಳಿಯುವುದಷ್ಟು ಸುಲಭದ ಮಾತಲ್ಲ. ಸಮಸ್ತ ವೇದಗಳಿಗೆ ಪ್ರತಿಪಾದ್ಯನಾದವನು ನಾರಾಯಣ ಒಬ್ಬನೇ. ಎಲ್ಲ ಪದಗಳಿಂದಲೂ, ವರ್ಣಗಳಿಂದಲೂ, ಸ್ವರಗಳಿಂದಲೂ, ಅದರಲ್ಲಿರುವ ಪ್ರತಿಯೊಂದು ಸಣ್ಣ ಏರುಪೇರುಗಳಿಂದಲೂ ಕೂಡ ಭಗವಂತನೇ ವಾಕ್ಯ ಅಂತ ಅವನಿಗೆ ಅರ್ಥ ಆಯ್ತು ಅಂತಂದ್ರೆ ಮಾತ್ರ ಆ ವೇದ ಅವನನ್ನು ಸರಿದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಅವನನ್ನು ಹೇಳದ ಪದವೇ ಇಲ್ಲ.
ಅನ್ನೋದವನಿಗೆ ಅರ್ಥ ಆದಾಗ ಬ್ರಹ್ಮವಿತ್ ಆಗ್ತಾನೆ. ವಾಕ್ಯದಿಂದ, ಪದದಿಂದ, ವರ್ಣದಿಂದ, ಸ್ವರದಿಂದ, ಘನಾಂತದ ತನಕವೂ ಕೂಡ ಭಗವಂತನ ಮಾತುಗಳೇ, ಭಗವಂತನ ಕುರಿತಾದ ಮಾತುಗಳೇ ವೇದದಲ್ಲಿದೆ. ಕೇವಲ ಬಾಯಿಪಾಠ ಮಾಡಿದ್ರೆ ಅವನು ಒಬ್ಬ ವೇದಜ್ಞ, ಅವನು ವೇದವಿತ್ತಲ್ಲ. ಬಹಳ ಜನ ನಾವು ಬಾಯಿಪಾಠ ಕಲ್ತು ಬಿಡ್ತೇವೆ ಅಂತ ಕಲ್ತು ನಾವು ಕೂಡ ವೇದಜ್ಞರಾಗ್ತೀವಿ ಅಂತ ಭ್ರಮಿಸಿ ಒದ್ದಾಡ್ತಾರೆ. ಅವರಿಗೆ ಘನಾಂತದವರೆಗಾಗಿ ಲೋಕದಲ್ಲಿ ಅವರಷ್ಟು ದೊಡ್ಡ ಜ್ಞಾನಿಗಳೇ ಇಲ್ಲ ಅಂತ ಬಿರುದು ಬಾವಲಿಗಳನ್ನೆಲ್ಲ ತಗೊಂಡು ಓಡಾಡ್ತಾರೆ. ಅವರನ್ನ ಆ ಸ್ಥಾನದಲ್ಲಿ ವಿದ್ವಾಂಸರು ಅಂತೆಲ್ಲ ಗುರುತಿಸುವ ಮಟ್ಟಕ್ಕೆ ಹೋಗಿರುತ್ತೆ. ತಪ್ಪಲ್ಲ, ಆ ಅಧ್ಯಯನಕ್ಕೆ ಬೆಲೆ ಇದೆ. ಆದ್ರೆ ಅದು ಯಾವಾಗ ಅದು ವೇದವಿತ್ ಆಗುದಿಲ್ವೋ, ಬ್ರಹ್ಮವಿತ್ ಆಗುದಿಲ್ವೋ, ವಿತ್ ಅಂದ್ರೆ ವಿದಜ್ಞಾನಿ, ಅದರ ಅರ್ಥ ಅವರೆಲ್ಲ ವೇದಾಹ ಅನರ್ಥಕಾಹ ಅಂತ ಕೂತಿರ್ತಾರೆ. ತಲೆ ಮೇಲೆ ಸಿಕ್ಕಾಪಟ್ಟೆ ಭಾರ. ಅದು ಭಾರ ಅಂದ್ರೆ ಅಹಂಕಾರದ ಭಾರ ಆಗ್ಬಿಡುತ್ತೆ. ನಮ್ಗೆ ಗೊತ್ತಿರುವಷ್ಟು ವೇದ ಯಾರಿಗ್ ಗೊತ್ತಿದೆ ನೋಡಿ, ಕಲಿಬೇಕಾದವರೇ ಕಲಿಯದೆ ಕೂತಿದ್ದಾರೆ ಅಂತ ಪರಮಾತ್ಮನಲ್ಲಿ ಮನಸ್ಸಿಡದೆ ಕೇವಲ ವೇದದ ಆ ಶಬ್ದಗಳ ಆಡಂಬರದಲ್ಲಿ ಓಡಾಡುವಂತಹ ಮಂದಿಯ ಕುರಿತಾದ ಎಚ್ಚರಿಕೆಯನ್ನ ಶಬ್ದದಲ್ಲಿ ಕೃಷ್ಣ ಹೇಳಿದ್ದು ವಿತ್ ಅನ್ನುವ ಶಬ್ದ. ಯಾರು ವಿತ್ ಬ್ರಹ್ಮ, ಅವನು ಬ್ರಹ್ಮವಿತ್. ಯಾವಾಗ್ಲೂ ಬ್ರಹ್ಮನೊಟ್ಟಿಗೆ ಇರ್ತಾನೆ, ವೇದದೊಟ್ಟಿಗೆ ಇರುದಲ್ಲ. ವೇದದೊಟ್ಟಿಗೆ ಇರಬೇಕು, ಹೇಗೆಂದ್ರೆ ಅದು ಬಾಯ್ಪಾಠವಾಗಿ ಹಿಂದೆ ಮುಂದೆ ಏನಿದೆ ಅಂತ ತಿಳಿಯುವುದಕ್ಕಾಗಿ ಹೊರತು ಕೇವಲ ಯಾರಾದ್ರೂ ಎಲ್ಲೇ ಪ್ರಶ್ನೆ ಮಾಡಿದ್ರು ನೀವು ಎಲ್ಲಿಂದನೇ ಬೇಕಾದ್ರೂ ಕೇಳಿ, ನಾನು ಅಲ್ಲಿಂದ ಹೇಳ್ತೇನೆ, ಅರ್ಧದಿಂದ ಕೇಳಿ, ಮುಕ್ತಾಲಿಂದ ಕೇಳಿ, ತಾತ್ಪರ್ಯ ಹಿನ್ನೆಲೆಯಲ್ಲಿ ಏನ್ ಮಾಡಿದ್ರು ಕೇಳಿ ನಾನು ಹೇಳ್ತೇನೆ ಅಂತ ಇದ್ರೆ ಅದು ಬ್ರಹ್ಮವಿತ್ತಲ್ಲ. ಅದರ ಮೂಲ ಸ್ರೋತಸ್ಸು ಏನು? ಇದರಿಂದ ಪ್ರತಿಪಾದ್ಯನಾದವನು ಭಗವಂತ. ಇದು ದೇವರನ್ನ ಹೊರತುಪಡಿಸಿ ಬೇರೆ ಇದನ್ನು ಏನೇ ಹೇಳಿದ್ರು ಕೂಡ ಅದು ತಾತ್ಕಾಲಿಕ ಅರ್ಥ, ಕ್ಷಣಿಕ ಅರ್ಥ ಹೊರತು ಮುಖ್ಯ ಅರ್ಥ ಅಲ್ಲ ಅಂತ ತಿಳಿದಿದ್ರೆ ಆತ ವಿತ್ ತಿಳಿದವನು ಆಗ್ತಾನೆ. ಆದ್ರೆ ಇಂತಹ ಶಬ್ದಗಳ ಜಾಲದಲ್ಲಿ ಸಿಲುಕಿ ಕೇವಲ ಶಬ್ದ ಜಾಲದಲ್ಲಿ ಮೋಹಕ್ಕೊಳಗಾದ್ರೆ, ಈ ಘನ ಅಂತ ಮಾಡುವಾಗೆಲ್ಲ ಅದನ್ನ ಶಬ್ದಗಳನ್ನು ಬಳಸುವಾಗ ಅದು ಉಚ್ಚಾರಣೆಯಲ್ಲಿ ಒಳ್ಳೆಯ ನಾಲೆಗೆ ತಿರುಗಿ ಚುರುಕಾಗಿ ಹೇಳ್ತಾ ಇರುವುದನ್ನು ನೋಡಿದಾಗ ಎಲ್ಲರೂ ಆ ಶಬ್ದ ಆಡಂಬರಕ್ಕೆ ಬಲಿಯಾಗಿ ಹೋಗಿ ಬಿಡ್ತಾರೆ. ಆದ್ರೆ ಬ್ರಹ್ಮಣಿ ಸ್ಥಿತ ಇಲ್ಲ. ಕೃಷ್ಣ ಹೇಳ್ತಾನೆ ಬ್ರಹ್ಮಣಿ ಸ್ಥಿತ. ಯಾರ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೋ ಅವನು ಬ್ರಹ್ಮಣಿ ಸ್ಥಿತ. ಪರಮಾತ್ಮನ ಹೃದಯದಲ್ಲಿ ಪರಮಾತ್ಮನನ್ನ ಹೃದಯದಲ್ಲಿ ಇಟ್ಟುಕೊಂಡವನು ಅವನಿದ್ದೇ ಇರ್ತಾನೆ. ಇವನೇನ್ ಹೇಳಿ ಇಡ್ಬೇಕಂತಿಲ್ಲ. ಆದ್ರೆ ಇವನು ಪರಮಾತ್ಮನನ್ನ ಹೃದಯದಲ್ಲಿ ಇದ್ದಾನೆ, ತನ್ನದೆಲ್ಲವನ್ನು ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ ಅಂತ ಸರ್ವ ಕರ್ಮಗಳನ್ನು ಸರ್ವ ಕಾಲದಲ್ಲೂ, ಸರ್ವ ರೀತಿಯಲ್ಲೂ, ಸರ್ವ ಸ್ಥಳದಲ್ಲೂ ಭಗವಂತನೇ ಸ್ವೀಕಾರಕ್ಕೆ ಅರ್ಹ ಅಂತ ಭಗವಂತನ ಎಲ್ಲ ಕಡೆ ಕಾಣುವ ಮನಸ್ಥಿತಿ ಯಾರಿಗೆ ಬರುತ್ತೋ ಅವನು ಬ್ರಹ್ಮಣಿ ಸ್ಥಿತ. ಎಲ್ಲಿ ನೋಡಿದ್ರು ಬ್ರಹ್ಮದ ಸಂಗತಿಗಳೇ ಅವನ ಕಣ್ಣ ಮುಂದೆ ಕಾಣ್ತಾ ಇರುತ್ತೆ. ಇದು ಒಂದು ರೀತಿಯಲ್ಲಿ ಕರ್ಮಯೋಗ, ಮತ್ತು ಒಂದು ರೀತಿಯ ಸನ್ಯಾಸ ಯೋಗ, ಇನ್ನೊಂದು ರೀತಿಯಲ್ಲಿ ಜ್ಞಾನ ಯೋಗ. ಅಂದ್ರೆ ಒಂದು ರೀತಿಯಲ್ಲಿ ಶಬ್ದಕ್ಕೆ ಹೊಸತ್ತು ಶಬ್ದ ಕೊಟ್ಟರೆ ಬ್ರಹ್ಮವಿತ್ ಅನ್ನೋ ಶಬ್ದದಿಂದ ಬ್ರಹ್ಮಯೋಗ. ಇದು ಕೃಷ್ಣ ನಮಗೆ ಹೇಳಲಿಕ್ಕೆ ಹೊರಟ ಸಂಗತಿ. ಹಾಗಾಗಿ ಇಷ್ಟವಾದದ್ದನ್ನು ಪಡೆದು ಹಿರಿ ಹಿಗ್ಗು ಕೂಡದು. ಅಷ್ಟೇ ಅಲ್ಲ, ಅಪ್ರಿಯವಾದದ್ದು, ಇಷ್ಟವಿಲ್ಲದನ್ನ ಪಡೆದರೆ ಯಾವ ಕಾರಣಕ್ಕೂ ಕೂಡ ಉದ್ವೇಗಕ್ಕೆ ಒಳಗಾಗಿ ಗಾಬರಿಯಿಂದ ಕುಸಿಯಬಾರದು. ಈ ತನಕ ಮಾಡಿರುವ ಕೆಲಸಗಳನ್ನ ಹಾಳುಗೆಡವಿ ನನಗಿಲ್ಲದೆ ಇದ್ರೆ ಬೇರೆ ಯಾರಿಗೂ ಬೇಡ ಅಂತನೋ, ಅಥವಾ ನನಗೂ ಕೂಡ ಇದು ಅಗತ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ಎಸೆದೋ, ಇನ್ನೇನೋ ಒಂದು ರೀತಿಯಲ್ಲಿ ಡಿಪ್ರೆಷನ್ ರೀತಿಯ ಸ್ಥಿತಿಯನ್ನ ತಾನು ಯಾವ ರೀತಿಯೂ ಆ ಕೆಲಸಗಳನ್ನು ಮಾಡಲ್ಲ ಅಂತ ತನ್ನ ಮೇಲೇನೆ ತಾನು ತನ್ನ ಕಾರ್ಯಸಾಧನೆಯ ಹೊರೆಯನ್ನ ಕೆಳಕ್ಕೆ ಇಳಿಸಿ ತಾನು ಯಾರಿಗೂ ಬೇಡವಾದವನು ಅಂತನ್ನುವ ಹಿಂದೆ ಸರಿಯುವ ಅಸ್ಥಿರವಾದ ಚಿಂತನೆಗೆ ಇಳಿಯಬಾರದು. ಅದನ್ನೇ ಹೇಳಿದ್ದು, ಎಂಥ ಪರಿಸ್ಥಿತಿಯಲ್ಲೂ ಚಂಚಲಗೊಳ್ಳದೆ ದೃಢವಾದ ನಿಲುವು ಉಳ್ಳವನು ಸ್ಥಿರ ಬುದ್ಧಿ. ಆಕಸ್ಮಿಕವಾಗಿ ಎಂದೂ ಕೂಡ ಮನಸ್ಸು ಜಾರಿ ಹೋಗಿ ತಪ್ಪು ಹೆಜ್ಜೆಯನ್ನು ಇಡುವಂಥವನಾಗಬಾರದು. ಎಚ್ಚರವನ್ನ ಸದಾ ಇಟ್ಟುಕೊಂಡಿರಬೇಕು. ಬ್ರಹ್ಮವಿತ್, ಎಲ್ಲ ವೇದಗಳಲ್ಲೂ ಭಗವಂತನನ್ನ ಕಾಣುವವನಾಗಬೇಕು. ಬ್ರಹ್ಮನಿಷ್ಠಿತ, ತನ್ನದೆಲ್ಲವೂ ಕೂಡ ಭಗವಂತನಲ್ಲಿ ಇದೆ, ಅದು ಅವನದ್ದೇ ಅಂತ ಅರ್ಪಿಸುವ ಯೋಗಿ ಆದಾಗ ಅದು ಈ ಮೂರು ಯೋಗಗಳ ಸಂಬಂಧ, ಜ್ಞಾನಯೋಗ, ಕರ್ಮಯೋಗ, ಸನ್ಯಾಸ ಯೋಗಗಳ ಸಂಬಂಧ ಅಲ್ಲಿ ಮೂಡತ್ತೆ ಅನ್ನೋದನ್ನು ಹೇಳಿದ್ರು. ಬಾಹ್ಯ ಸ್ಪರ್ಶೇಶು ಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸಬ್ರಹ್ಮಯೋಗ ಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಬಾಹ್ಯ ಸ್ಪರ್ಶೇಶು ಅಸಕ್ತ ಆತ್ಮ,
ಬಾಹ್ಯ ಸ್ಪರ್ಶಗಳು ಅಂತಂದ್ರೆ ಏನೋ ತಿಂದೆವು ಅದರಿಂದ ಒಂದು ರುಚಿ ಆಯ್ತು, ಏನೋ ಮುಟ್ಟಿದ್ದೆವು ಅದರಿಂದ ಒಂದು ಖುಷಿ ಆಯ್ತು, ಏನೋ ನೋಡಿದೆವು ಆಸಕ್ತಿ ಹೆಚ್ಚಿತು, ಏನೋ ಕೇಳಿದೆವು ನಾಳೆಯಿಂದ ಅದನ್ನೇ ಕೇಳಬೇಕು ಅಂತ ಅನ್ನಿಸ್ತು. ಈ ತರದ ಬಾಹ್ಯ ಸ್ಪರ್ಶಗಳು ಅಂದ್ರೆ ಶಬ್ದ ಸ್ಪರ್ಶ ರೂಪರಸಗಳ ಏನು ಸ್ಪರ್ಶ ಇದೆ ಅದರಲ್ಲಿ ಅಸಕ್ತ ಆತ್ಮ. ಇಂದ್ರಿಯಗಳಲ್ಲಿ ವಸ್ತುತಃ ಎಲ್ಲದಕ್ಕೂ ಪ್ರೇರಣೆ ನೀಡುವಂಥದ್ದು ಮನಸ್ಸು. ಆದ್ರೆ ಮೊದಲಿಗೆ ಇಂದ್ರಿಯಗಳಿಗೆ ಅದರ ಆಸಕ್ತಿ ಬಾರದಂತೆ ಮನಸ್ಸಿನಿಂದ ಅಭ್ಯಾಸ ಮಾಡಿಸಿದ್ರೆ ಆಗ ಆಂತರದಲ್ಲೂ ಕೂಡ ಅದು ಮತ್ತೆ ಹೊಸತ್ತು ತುಂಬಿ ಆಸಕ್ತಿ ಹೆಚ್ಚುವುದಕ್ಕೆ ಕಾರಣ ಇಲ್ಲ ಅಂತಾಗಿ ನಿಯಂತ್ರಣಕ್ಕೆ ಬರುವುದು ಸಾಧ್ಯ ಇದೆ. ಹಾಗಾಗಿ ವಿಷಯ ಭೋಗಗಳಲ್ಲಿ ಆಸಕ್ತಿ ಇಲ್ಲದವನು ತನ್ನಲ್ಲಿ ತಾನೇ ಆತ್ಮನೇ ಯತ್ ಸುಖಂ, ತನ್ನೊಳಗೆ ನೆಲೆಸಿದ ಭಗವಂತನೇ ಎಲ್ಲವನ್ನು ಕೊಡುವವನು, ಅವನೇ ಅಂತರ್ಯಾಮಿಯಾಗಿ ನಮ್ಮ ಬದುಕಿಗೆ ಜೀವವನ್ನ ನೀಡುವವನು ಅಂತ ಯಾರು ಚಿಂತಿಸಿ ಯತ್ ಸುಖಂ ಆತ್ಮನಿ ವಿಂದತಿ ಪಡೆಯುತ್ತಾನೋ, ಯಾವ ಸುಖವನ್ನ ತನ್ನೊಳಗೇ ಇದೆ ಅಂತ ನಂಬಿ ಅದರಲ್ಲಿ ತೃಪ್ತಿಯನ್ನು ಹೊಂದುವವನು ಸ ಬ್ರಹ್ಮ ಯೋಗ ಯುಕ್ತಾತ್ಮ ಸುಖಮಕ್ಷಯಮಶ್ನುತೆ, ಅವನೇ ಬ್ರಹ್ಮನಲ್ಲಿ ಮನಸ್ಸಿಟ್ಟಾಗ ಅಳಿವಿರದ ಬಿಡುಗಡೆಯ ದಾರಿಯ ಸುಖವನ್ನ ಆತ ಹೊಂದುತ್ತಾನೆ. ಸುಖಂ ಅಕ್ಷಯಂ ಅಶ್ನುತೆ, ಅಕ್ಷಯಂ ಸುಖಂ ಅಶ್ನುತೆ. ಅಕ್ಷಯ ಅಂತಂದ್ರೆ ನಾಶ ಹೊಂದದ, ಸುಖ ಅಂದ್ರೆ ಗೊತ್ತು ಆನಂದ. ಅಕ್ಷಯಂ ಸುಖಂ, ಎಂದೂ ಕೂಡ ನಾಶ ಹೊಂದದೇ ಇರುವ ಸುಖವನ್ನು ಆತ ಹೊಂದುತ್ತಾನೆ. ಇದು ಆತನಿಗೆ ಹೊರಗಿನ ಇಂದ್ರಿಯಗಳ ಸೌಖ್ಯದ ಕಡೆಗೆ ಅನಾಸಕ್ತವಾದ ಮನಸ್ಸಿನಿಂದ ಅಂತರಂಗದಲ್ಲೇ ಭಗವಂತ ಇದ್ದು ಎಲ್ಲವನ್ನೂ ಒದಗಿಸ್ತಾ ಇದ್ದಾನೆ ಎನ್ನುವ, ಹಾಗಂತ ಹೇಳಿ ಇಂದ್ರಿಯಗಳಿಗೆ ಸಿಗುವ ಪದಾರ್ಥಗಳ ಭೋಗವನ್ನೇ ಕೊಡದೆ ಅದನ್ನ ಅಲರ್ಕನಂತೆ ಕಿತ್ತು ಇಟ್ಟು ಬಿಡುವುದು, ಅಥವಾ ಕಣ್ಣನ್ನ ಕಿವಿಯನ್ನ ಯಾವುದಕ್ಕೂ ಬಳಸದೆ ಒಂದು ರೀತಿಯಲ್ಲಿ ಅಂದ್ರೆ ಜಡಭರತ ಹಾಗೆ ಇದ್ದ ಬಿಡಿ, ಏನೇ ಬಂದ್ರು ಏನೇ ನೋಡಿದ್ರು ಅವನಲ್ಲಿ ವಿಕಾರ ಆಗ್ತಿರ್ಲಿಲ್ಲ. ಅದನ್ನ ನೋಡ್ತಿದ್ನೋ ಬಿಡ್ತಿದ್ನೋ ಬೇರೆ ಪ್ರಶ್ನೆ, ಆದ್ರೆ ಅವನು ಯಾವ ರೀತಿಯಿಂದಲೂ ಕೂಡ ಪ್ರತಿಕ್ರಿಯಿಸ್ತಿರ್ಲಿಲ್ಲ. ಇದು ತೀರಾ ಎತ್ತರದ ಸ್ಥಿತಿಗೆ ಹೊರಟ ಸಂದರ್ಭವನ್ನು ಹೇಳ್ತಾ ಇರೋದು. ಆರಂಭದಲ್ಲಿ ಲೋಕದ ವ್ಯವಸ್ಥೆಯ ದೃಷ್ಟಿಯಿಂದ ಏನಾಗುತ್ತೋ ಅದು ಬದಲಾದ್ರೆ ತುಂಬಾ ಒಳ್ಳೇದು, ಒಂದೇ ಸರ್ತಿ ಬದಲಾಗುವುದಿಲ್ಲ ಅನ್ನೋದಕ್ಕೋಸ್ಕರ ಈ ಮಾತು ಹೇಳಿದ್ದು. ಹಾಗಾಗಿ ತನ್ನೊಳಗೆ ಸುಖವನ್ನ ಉಣುವವನು, ತನ್ನೊಳಗೆ ತಾನು ಯಾವಾಗ್ಲೂ ಏನೋ ಒಂದು ಆಲೋಚನೆ ಮಾಡ್ತಾ ಸುಖವಾಗಿ, ಒಂದು ಮರ ನೋಡಿದಾಗ ಅದರಲ್ಲಿ ಖುಷಿ, ಒಂದು ಗಿಡ ನೋಡಿದಾಗ ಅದರಲ್ಲಿ ಖುಷಿ, ಒಂದು ಬಾವಿ ನೋಡಿದಾಗ, ಒಂದು ಕಂಬ ನೋಡಿದಾಗ, ಅಥವಾ ಒಂದು ಪ್ರಾಣಿಯೋ ಪಕ್ಷಿಯೋ ಕ್ರಿಮಿಯೋ ಕೀಟವೋ ಏನನ್ನೋ ಕಂಡಾಗ ಅದರಲ್ಲಿರುವ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯನ್ನು ಗಮನಿಸಿ. ಹೀಗೆ ಅಂತಲ್ಲ, ಇನ್ನೂ ಇದಕ್ಕಿಂತ ಅದ್ಭುತವಾಗಿ ಒಬ್ಬ ಮನುಷ್ಯನಿಗೆ ತನ್ನ ಅಸ್ತಿತ್ವಕ್ಕೆ ಕಾರಣವಾದ ಭಗವಂತ ಎಲ್ಲದರ ಅಸ್ತಿತ್ವವನ್ನು ಹೇಗೆ ಇರಿಸಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಅವನಿಗೆ ಕಾರಣ ಸಹಿತವಾಗಿ ತಿಳಿಯುವ ಸಾಮರ್ಥ್ಯ ಬಂತು ಅಂದ್ರೆ ಅವನು ಸುಖ ಉಣ್ತಾ ಇರ್ತಾನೆ ಒಳಗೊಳಗೆ. ಅವನೇ ಬ್ರಹ್ಮನಲ್ಲಿ ಮನಸ್ಸಿಟ್ಟಾಗ ನಿರಂತರ ಸುಖವನ್ನೇ ಅನುಭವಿಸ್ತಾನೆ ಅನ್ನೋದು ಒಟ್ಟು ಈ ಪದ್ಯದ ಭಾವ. ಇದಕ್ಕೆ ಆಚಾರ್ಯರು ಒಂದು ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಈ ಪದ್ಯದ ಆಚಾರ್ಯರ ವಿವರ, ಅದು ತಾತ್ಪರ್ಯದಲ್ಲೂ ಬಂದ ವಿವರವನ್ನ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ್ಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ಪಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಮನಂತರೂಪಿಣೆ ಸುಖಚಿತ್ ಸಮಸ್ತನವೇ ನಮೋ ನಮಃ. ಶ್ರೀಕೃಷ್ಣಾರ್ಪಿತಮಸ್ತು.